ಯಾರು? ಮೋದಿ ರೀ 33 ಕೋಟಿ ದೇವರ ಮೇಲೆ ಮೋದಿ ಇರೋದು ನಮ್ಮ ದೇಶದಲ್ಲಿ. ನೀವು ಮೋದಿ ಸಾಹೇಬರಿಗೆ ನೀವೇನು ಸಾಮಾನ್ಯ ಮನುಷ್ಯ ಅಲ್ರಿ, ಅವ್ರು ನೀವು ಹಂಗೆ ಅನ್ಕೋಬೇಡ್ರಿ. 33 ಕೋಟಿ ದೇವರುಗಳಾದ ಮೇಲೆ ಒಬ್ಬರು ಮೋದಿ ನಮ್ಮ ದೇಶದಲ್ಲಿ ಪ್ರೊಜೆಕ್ಟ್ ಮಾಡ್ತದೆ. ಯಾಕಂದ್ರೆ ರಾಮದೇವರು ಏನು ಇದು ಮಾಡಿದ್ವಲ್ಲ, ಪ್ರತಿಷ್ಠಾನ ರಾಮ ಮಂದಿರ ಮಾಡಿದಾಗ 8 ಅಡಿ ಫೋಟೋ ಮೋದಿ ಸಾಹೇಬ್ರದ್ದು, 2.5 ಅಡಿ 3 ಅಡಿದು ರಾಮದೇವ್ರದ್ದು. ಆ ರಾಮದೇವ್ರಿಗೆ ಬೊಳ್ಳು ಹಿಡ್ಕೊಂಡು ಮೋದಿ ಸಾಹೇಬ್ರು ಕರ್ಕೊಂಡು ಹೊಂಟಾರ. ರಾಮದೇವರಿಗೆ ಕೈಯಾಗಿ ಹಿಡ್ಕೊಂಡು ಬೊಳ್ಳು ಕಿರಣ್ ಬೊಳ್ಳಾಗ ರಾಮ ಇವರು ಬೊಳ್ಳು ಹಿಡ್ಕೊಂಡ ಯಾರಿಗೆ? ಮೋದಿ ಸಾಹೇಬರಿಗೆ. ಮೋದಿ ಸಾಹೇಬರು ಗುಡಿಯಾಗ ಕರ್ಕೊಂಡು ಹೊಂಟಾರ. ಇವ್ರು ಏನು ಮಾಡಿದ್ರೆ ನಡೀತದೆ ಅಂದ್ರೆ ರಾಮನ ದೇವ್ರಿಗಿನ ದೊಡ್ಡ ದೇವ್ರಿಗೆ ಯಾರು? ಮೋದಿ. ಇವ್ರು ನಡೀತದೆ ಪಿಕ್ಚರ್. ಯಾರು ಕಿಮಿಕ್ ಅನ್ನಂಗಿಲ್ಲ ಪೆಮಿಕ್ ಅನ್ನಂಗಿಲ್ಲ. ಮೋದಿ ಅವ್ರು ಮೊನ್ನೆ ಹೇಳ್ಬಿಟ್ರು ಈ ರಾಮಾಯಣ ಮಹಾಭಾರತ ಮೈಥಾಲಜಿಕಲ್ ಸ್ಟೋರಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡೋದಲ್ಲ ಈಗ? ರಾಮಾಯಣ ಮಹಾಭಾರತ ಈ ದೇಶದ ಮೈಥಾಲಜಿಕಲ್ ಸ್ಟೋರಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಗೇಮ್ಸ್ ಮಾಡಿಬಿಡ್ಬೋದು, ಆಂಜನೇಯನ ಒಂದು ಗೇಮ್ ಮಾಡ್ರಿ ಅಂತ ಇವ್ರು ಯಾರು ಹೇಳಿದ್ ಸರ್? ಮೋದಿ ಸಾಹೇಬ್ರು. ನೀವು ಕೇಳಂಗಿಲ್ಲ ಇದಲ್ಲ, ಮತ್ತೆ ಈಗ ಹೇಳ್ಬೇಕಲ್ಲ. ಪ್ರಹ್ಲಾದ್ ಜೋಶಿ ಅವ್ರಲ್ಲಿ ಬಂದು ಹೇಳ್ಬೇಕು ರಾಮಾಯಣ ಮಹಾಭಾರತ ಮೈಥಾಲಜಿಕಲ್ ಸ್ಟೋರಿ ಅಂತ ನಿಮ್ಮ ಪ್ರಧಾನಮಂತ್ರಿ ಹೇಳಿ. ಏನ್ ಮಾಡ್ಬೇಕೀಗ? ಮೈಥಾಲಜಿಕಲ್ ಸ್ಟೋರಿ ಅಂದ್ರೆ ಏನು? ಮತ್ತೆ ಕಟ್ಟುಕತೆ ದಂತಕತೆ. ಮತ್ತೆ ಇವರೇ ದಿನ ಬೆಳಿಗ್ಗೆ ಮತ್ತೆ ಇವ್ರು ಹೇಳ್ತಾರೆ ರಾಮಾಯಣ ಮಹಾಭಾರತ ವಾಸ್ತುತ್ವಾಗ ಐತ ಅಂತ ಇವ್ರು ಹೇಳ್ತಾರೆ. ಮತ್ತೆ ಇವರೇ ಹೇಳ್ತಾರೆ ಇವತ್ತು ಪ್ರಧಾನಮಂತ್ರಿನೇ ಡಿಕ್ಲೇರ್ ಮಾಡ್ಬಿಟ್ರೆ ಮೈಥಾಲಜಿಕಲ್ ಸ್ಟೋರಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಈಗ? ಇದಕ್ಕೆ ಹೆಂಗ್ ಮಾಡೋದು ಮತ್ತೀಗ? ಎಲ್ಲ ರಾಮನ್ ಭಕ್ತರು, ನಾವು ಹಿಂದುತ್ವಗಳು, ನಾವೆಲ್ಲ ಹಿಂದೂಗಳು ಏನ್ ಮಾಡ್ಬೇಕೀಗ? ಉರ್ಲಕಂಡ್ ಸಾಯ್ಬೇಕಾ? ಇವ್ರು ಏನ್ ಹೇಳಿದ್ರೆ ನಡೀತದೆ? ನೀವು ಯಾರು ಇವ್ರಿಗೆ ಪ್ರಶ್ನೆ ಕೇಳೋದಲ್ಲ. ಎಪ್ಸ್ಟೀನ್ ಫೈಲ್ನಲ್ಲಿ ಮೋದಿ ಸಾಹೇಬ್ರದ್ದು ಬಂದದ ಹೆಸರು ಒಬ್ಬ ಪಚಕ್ಕಂತ ಒಬ್ಬರು ಮಾತಾಡಬಲ್ಲರು. ಬೇರೆ ಯಾರನ್ನಾಗಿದ್ರೆ ನೀರು ಕುಡಿಯೋಕೆ ನೀವು ಪುರ್ಸತ್ ಇರಲಿಲ್ಲ. ನಿಮಗೆ ನೀರೇ ಕುಡಿಸ ನಾವೇ 8 ಲೀಟರ್ 10 ಲೀಟರ್ ಕ್ಯಾನ್ ಇಟ್ಬಿಡ್ಬೇಕಾಗಿತ್ತು ನಿಮ್ಮ ಬಗಲಾಗ. ನೀರು ಕುಡಿಯೋದು ಭಾಷಣ ಹೊಡೆಯೋದು, ನೀರು ಕುಡಿಯೋದು ಭಾಷಣ ಹೊಡೆಯೋದು. ಒಬ್ಬ ನರಪೇತಿ ದೇಶದಲ್ಲಿ, ಈ ದೇಶದಲ್ಲಿ ಒಬ್ಬ ನರಪೇತಿ ಮಾತಾಡ್ತಿಲ್ಲ ಇದ್ರ ಬಗ್ಗೆ. ಈ ದೇಶದ ನಾಚಿಕೆ ಮಾನ ಮರ್ಯಾದೆ ಗೌರವ ಹೋಗಿಲ್ವ ಅಲ್ಲಿ? ಎಲ್ಲ ನಮಗೆ ಬಂದು ಕೇಳ್ತಾರೆ. ಈಗ ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ, ಈಜಿ ಹೇಳ್ಕೊಂಡ್ಬಿಡ್ತಾರೆ ಅದೆಲ್ಲ ಸುಳ್ಳ ಇವ ಸುಳ್ಳ ಅಂತ ಹೇಳಿ ಹೋಗ್ಬಿಡೋದು. ಅದೇ ಬೇರೆ ಯಾರ್ದನ್ನ ಬಂದ್ಬಿಟ್ಟಿದ್ರೆ ಅಯ್ಯೋ ಶಿವನೇ, ಎಲ್ಲ ಶಿವ ಪಾಂಡ್ರಗ ಪರಮೇಶ್ವರ ವಾಸುದೇವ ವಿಟ್ಲ ಎಲ್ಲ ದೇವ್ರುಗಳು ಇಲ್ಲೇ ಬಂದ್ಬಿಡೋರು. ಏನು ಹಿಗ್ಗ ಮುಗ್ಗ ಟಿವಿಗಳು ಬೆಂಕಿ ಎತ್ತೋಗಿರೋದು ಇಷ್ಟೊತ್ತಿಗೆಲ್ಲ. ಇವತ್ತು ಎಪ್ಸ್ಟೀನ್ ಫೈಲ್ ಬಂದದ್ದು ಅದು ಪಾರ್ಲಿಮೆಂಟ್ನಾಗ ರಾಜ್ಯಸಭಾದ ಅವ್ರು ಹೇಳ್ತಾರೆ ಹೆಣ್ಮಕ್ಳು ಪಾರ್ಲಿಮೆಂಟ್ ಮೆಂಬರ್ ಕಡ್ದು ಬಿಡ್ತಿದ್ದಾರೆ ಮೋದಿ ಸಾಹೇಬ್ರಿಗೆ. ಏನ್ರಿ ನಾಚಿಕೆ ಮಾನ ಮರ್ಯಾದಿದೇನ್ರಿ ಬಿಜೆಪಿ ಅವರಿಗೆ? ಪಾರ್ಲಿಮೆಂಟ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಬಂದಿಲ್ಲ ಅಂತಂದ್ರೆ ಈ ತರ ಉತ್ತರ ಕೊಡ್ತಾರೆ. ಹೆಣ್ಮಕ್ಳು ಕಡ್ದು ಬಿಡ್ತಿದ್ರಂತೆ ಮೋದಿ ಅವರಿಗೆ. ಈ ತರ ಉತ್ತರ ಕೊಡ್ತಾರೆ ಈ ದೇಶದ ಪ್ರಧಾನಮಂತ್ರಿ? ಈ ದೇಶದ ಪ್ರಧಾನಮಂತ್ರಿ ಈ ರೀತಿ ಉತ್ತರ ಕೊಡ್ತಾರ ರೀ? ಬಿಜೆಪಿ ಪಾರ್ಟಿ ಇರಲಿ, ಕಾಂಗ್ರೆಸ್ ಪಾರ್ಟಿ ಇರಲಿ, ಇನ್ನು ಸಾವಿರಾರು ಪಾರ್ಟಿಗಳು ಉಟ್ಕೊಳ್ಳಿ, ಈ ತರ ಒಬ್ಬ ಮನುಷ್ಯನ ದಿನಾ ಬೆಳಿಗ್ಗೆ ಎದ್ದು ಬಣ್ಣ ಹೊಡೆದು ಎಷ್ಟುವರೆಗೆ ತೋರಿಸ್ತೀರಿ ನೀವು? ಏನ್ ಲಾಭ ಆಗೈತಿ ಇವ್ರಿಂದ ಹೇಳ್ರಿ? ಮೊನ್ನೆ ಬಜೆಟ್ ಆಗಿದೆ, ದೇಶದ ಸಾಲ ಎಷ್ಟಿದ್ದಾರೆ? 205 ಲಕ್ಷ ಹೆಚ್ಚು ಕೋಟಿ, 205 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲ ಇದೆ. ಇವರು ಅಧಿಕಾರಕ್ಕೆ ಬಂದಾಗ 55 ಲಕ್ಷ ಕೋಟಿ ಸಾಲ ಇತ್ತು. ಬಂಗಾರ ಬೆಳ್ಳಿ ಬಗ್ಗೆ ಅವೆಲ್ಲ ಮಾತಾಡೋದೇ ಬೇಡ, ಸುಮ್ಮನೆ ಗಗನಕ್ಕೆ ಹೋಗ್ಬಿಡ್ತಾವೆ. 92 ರೂಪಾಯಿ ಆಲ್ರೆಡಿ ಡಾಲರ್ ಆಗೈತೆ. ಡಾಲರ್ನ ಉಳಿಸ್ಕೊಳ್ಳಿಕ್ಕೆ ಡಾಲರ್ ಯಾವಾಗ ಮಾರ್ಕೆಟ್ನ ಕುಸಿಯ ಬೀಳ್ತತೆ. ನಮ್ಮ ಹತ್ರ ಇರ್ತಕ್ಕಂಥ ನಾವೇನು ಮಾಡ್ತೀವಿ, ನಮ್ಮ ಟ್ರೆಜರಿಯಲ್ಲಿ ನಮ್ಮ RBIನಲ್ಲಿ ನಾವು ಡಾಲರ್ನ ಖರೀದಿ ಮಾಡ್ತೀವಿ. ನಮ್ಮ ಹತ್ರ ಡಾಲರ್ ಇರ್ತದೆ, ಮಾರ್ಕೆಟ್ಗೆ ಖರೀದಿ ಮಾಡ್ತೀವಿ. ಸುಮಾರು 15 ಲಕ್ಷ ಕೋಟಿ ಇಳುವರಿ ಖರ್ಚು ಮಾಡಿದ್ದೀವಿ ರೂಪಾಯಿನ ಉಳಿಸ್ಲಿಕ್ಕೆ. ಇದ್ರ ಬಗ್ಗೆ ಯಾರು ಚಿಸಕ್ಕಂತ ಚರ್ಚೆ ಮಾಡಂಗಿಲ್ಲ. ಮತ್ತೇನು ಚರ್ಚೆ ಮಾಡಬೇಕು? ಕಾರ್ಪೊರೇಟ್ ಟ್ಯಾಕ್ಸ್ 16.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸು 16.5 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ. ಕಾರ್ಪೊರೇಟ್ ಸಾಲ ಯಾರು ಪಡೆದಿದ್ರಲ್ಲ, ಕಾರ್ಪೊರೇಟ್ ಸಾಲ ಅಂತ ಏನು ಹೇಳ್ತೀವಿ, ಕಾರ್ಪೊರೇಟ್ ಸಾಲ ಟ್ಯಾಕ್ಸ್ ಅಲ್ಲ, ಸಾರಿ, ಕಾರ್ಪೊರೇಟ್ ಸಾಲ 16.5 ಲಕ್ಷ ಕೋಟಿ ಇಲ್ಲಿವರೆಗೆ 11 ವರ್ಷದಲ್ಲಿ ಸಾಲ ಮಾಫಿ ಆಗಿದೆ. ರೈತರು 1 ರೂಪಾಯಿನೂ ಮಾಡಿಲ್ಲ. ಅದರ ಜೊತೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಇತ್ತು 30% ಇರೋದು 25%ಗೆ ಮಾಡಿದ್ದಾರೆ. ಆ 5%ನಲ್ಲಿ ಸುಮಾರು 5 ರಿಂದ 6 ಲಕ್ಷ ಕೋಟಿ ಅವ್ರಿಗೆ ಲಾಭ ಆಗುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರನ್ನ ಮನೆ ಸರಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ನವ್ರು ಒದ್ದಿಸ್ಕೊಂಡು ಹೋಗ್ತಾರೆ. ಇವ್ರ ಕಾಲದಲ್ಲೇ ಎಲ್ಲ ಇದಿರತಕ್ಕಂಥ 10 ಜನ 11 ಜನ ಗುಜರಾತಿ ಮಾಡೆಲ್ಗಳು ಏನಿದಾವೆ, ಈ ಗುಜರಾತಿ ಮಾಡೆಲ್ಗಳು ಬ್ಯಾಂಕ್ ಫ್ರಾಡ್ ಮಾಡಿ ಓಡಿಗಿರೋರೆಲ್ಲ ಗುಜರಾತ್ನವರೇ. ಮತ್ತು ಗುಜರಾತ್ ನಂಬರ್ 1, ಗುಜರಾತ್ ಮಾಡೆಲ್ ನಂಬರ್ 1. ಹೈಯೆಸ್ಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಹೆಣ್ಮಕ್ಳದು ಇರೋದೇ ಗುಜರಾತ್ನಲ್ಲಿ. ಮಾರ್ಟಿಲಿಟಿ ರೇಟ್ ಜಾಸ್ತಿ ಇರೋದೇ ಗುಜರಾತ್ನಲ್ಲಿ. ಸ್ಕೂಲಿಂದ ಹೆಣ್ಮಕ್ಳು ಹೊರಗಿರೋದು ಬೇಟಿ ಬಚಾವ್ ಬೇಟಿ ಪಡಾವ್. ಇಲ್ಲಿವರೆಗೆ ಕಳೆದ 10 ವರ್ಷದಲ್ಲಿ 13.5 ಲಕ್ಷ ಹೆಣ್ಮಕ್ಳು ಈ ದೇಶದಲ್ಲಿ ಮಿಸ್ಸಿಂಗ್ ಇದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್.
ಈ ಬೇಟಿ ಬಚಾವ್ ಬೇಟಿ ಪಡಾವ್ನಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಅಕ್ಕ ತಂಗಿಯಂದ್ರು ಹೈಯೆಸ್ಟ್ ಗುಜರಾತ್ಲಿಂದ ಹೊರಗಡೆ ಶಾಲೆ ಹೊರಗಡೆ ಇದ್ದಾರೆ. ಯಾರು ಕೇಳಾರ ಇಂಥ ಪ್ರಶ್ನೆಗಳು ಯಾರಿಗೆ ಉತ್ತರ ಕೊಡಂಗಿಲ್ಲ. ಮಾತಾಡಲೇಬಾರ್ದು ಈ ಪ್ರಶ್ನೆಗಳು. ಇವು ಮಾತಾಡ್ಬಿಟ್ರೆ ಬಂದ್ಬಿಡ್ತು ನೋಡ್ರಿ, ಹಿಂದೂಸ್ತಾನ, ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಇದೇ ಈ ಚರ್ಚೆ ಬಿಟ್ರೆ ಇನ್ನೇನಿಲ್ಲ. 10 ವರ್ಷ ಇದೇ ಚರ್ಚೆ, ಇನ್ನು 5 ವರ್ಷ ಇದೇ ಚರ್ಚೆ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಬಿಆರ್ ಎಲೆಕ್ಷನ್ ಅವರಿಗೆ ಅರ್ಬಟ್ಟ ಭಾಷಣ ಆಯ್ತು. ಈ ಬಿಆರ್ ಎಲೆಕ್ಷನ್ ಮುಗೀತು. ಈಗ ನೆಕ್ಸ್ಟ್ ರೆಡಿ ಆಗ್ತಾರೆ. ಈಗ ರೆಡಿ ಆಯ್ತು ನೋಡ್ರಿ. ಈಗ ಸುರ ಆಗ್ತದೆ. ಈಗ ನೋಡ್ರಿ, ಈಗ ಟಿವಿಗಳಲ್ಲಿ ಸುರ ಆಗ್ತವೆ. ಈಗ ಎಲ್ಲ ಇವತ್ತು ವೆಸ್ಟ್ ಬೆಂಗಾಲ್ ಕಳೆದ 4 ವರ್ಷದಲ್ಲಿ ಸತತವಾಗಿ ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಸೇಫ್ಟಿ ಆಸ್ಪೆಕ್ಟ್ ನಲ್ಲಿ ವೆಸ್ಟ್ ಬೆಂಗಾಲ್ ನಂಬರ್ 1 ಇದೆ. ಯಾವುದು? ಸುರಕ್ಷತೆಯಲ್ಲಿ ವೆಸ್ಟ್ ಬೆಂಗಾಲ್ ನಂಬರ್ 1 ಇದೆ. ಇವ್ರು ಇಲ್ಲೋಗಿ ಈಗ ಅಲ್ಲಿ ಉಲ್ಟಾ ಮಾತಾಡ್ತಾರೆ. ಈಗ ಇವ್ರು ಕೊಟ್ಟಿದ್ದೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಸರ್ಟಿಫಿಕೇಟ್. ಈಗ ಅಲ್ಲೋಗಿ ವಿರುದ್ಧವಾಗಿ ಮಾತನಾಡ್ತಾರೆ, ಐಮನ್ ವಿರುದ್ಧವಾಗಿ ಮಾತನಾಡ್ತಾರೆ. ಈಗ ಇವ್ರಿರ್ತಕ್ಕಂಥ ರಾಜ್ಯಗಳು ಒಂದು ಸೇಫ್ಟಿನಾಗ ನಂಬರ್ 1 ಇಲ್ಲ. MP, UP, ರಾಜಸ್ಥಾನ, ಬಿಹಾರ, ಇಲ್ಲಿ ಕ್ರೈಮ್ ರೇಟ್ಗಳು ನೋಡ್ಬಿಟ್ರೆ ಎದುರು ಬಿಡ್ತೀರಿ ನೀವು. 2018-21 ಆದ್ಮೇಲೆ NCRB ರಿಪೋರ್ಟೇ ತೋರಿಸ್ತಾ ಇಲ್ಲ ಪುಣ್ಯಾತ್ಮರು. ಇದನ್ನು ಕೇಳ್ರಿ, ಜೋಶಿ ಸಾಹೇಬ್ರಿಗೆ ಕೇಳ್ರಿ. ಇವೆಲ್ಲ ಇಂಪಾರ್ಟೆಂಟ್ ಅಲ್ವಾ? ಏನೋ ದಿನಾ ಬೆಳಗ್ಗಿಂದ ಸಾಯಂಕಾಲ ಒಂದೇ ಒಂದು ವಿಚಾರ, ಮೋದಿ ಈ ದೇಶದ ದೇವರು. ಏನು ಮೋದಿ ಬಿಟ್ಟರೆ ಈ ದೇಶದಲ್ಲಿ ಪ್ರಪಂಚದಲ್ಲಿ ಏನಿಲ್ಲ. ಮೋದಿ ಬಂದಾಗಲಿಂದ ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ. ನಾವೆಲ್ಲರೂ ಸುಖವಾಗಿದ್ದೀವಿ. 1% ಈ ದೇಶದ ಜನರ ಹತ್ರ 40% ಆಸ್ತಿ ಇದೆ. ಒಂದೇ 1% ಈ ದೇಶದ ಜನರ ಹತ್ರ 40% ಅಷ್ಟು ಈ ದೇಶದ ಆಸ್ತಿ ಇದೆ ಅವ್ರ ಹತ್ರ. ಇದ್ರ ಬಗ್ಗೆ ಯಾರು ಕೇಳಬಾರ್ದು. ಇಂಥವು ಯಾವ ಪ್ರಶ್ನೆ ಕೇಳಬಾರ್ದು. ಮತ್ತೆ ಇನ್ನೇನು ಪ್ರಶ್ನೆ ಕೇಳ್ಬೇಕು ಇವ್ರಿಗೆ? ನಾವು ಏನು ಕೇಳ್ಬೇಕು ಹೇಳ್ರಿ? ಈ ವಿಚಾರಗಳು ಕೇಳ್ರಿ, ಅವ್ರು ಉತ್ತರ ಕೊಡ್ಲಿ ನೋಡೋಣ. ಬೇಕು ಇಂಥ ವಿಚಾರಗಳು ಉತ್ತರ ಕೊಡ್ಲಿ ನೋಡೋಣ. ಇಂಥ ವಿಚಾರಗಳು ಉತ್ತರ ಕೊಡ್ಲಿ. ಈಗ ಅದು ಒಂದಿತ್ತು ವಿಕಸಿತ್ ಭಾರತ್ ಅಂತ ಹೇಳಿ ಮಾಡಿ ಇದು ಸ್ಕಿಲ್ ಮಾಡಿದ್ರು. ಸ್ಕಿಲ್ ರಿಪೋರ್ಟ್ ಓದಿದಿರ? ಕ್ಯಾಗ್ ರಿಪೋರ್ಟ್ ಓದಿದಿರ ತಾವು? 1,20,00,000 ಮಕ್ಕಳು ಸ್ಕಿಲ್ಲಿಂಗ್ ಮಾಡಬೇಕು. 93 ಲಕ್ಷ ಅಕೌಂಟ್ಗಳು ಫೇಕು. ನಾನಲ್ಲ, ಅವರು ರಿಪೋರ್ಟ್ ಕೊಟ್ಟಿರೋದು. ಕೇಂದ್ರ ಸರ್ಕಾರ ರಿಪೋರ್ಟ್ ಹೇಳ್ತಿರೋದು, ನಾನು CAG ರಿಪೋರ್ಟ್ ಹೇಳ್ತಿರೋದು. ಸ್ಕಿಲ್ ಇಂಡಿಯಾ ಅಂತ ಮಾಡಿದ್ರು, ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಕಾರ್ಯಕ್ರಮ ಮಾಡಿ 1,20,00,000 ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ನಲ್ಲಿ CAG ರಿಪೋರ್ಟ್ ಪ್ರಕಾರ 93 ಲಕ್ಷ ಅಕೌಂಟ್ಗಳು ಫೇಕ್ ಅಕೌಂಟ್ ಇದಾವೆ. ಇವ್ರದೇ ಸರ್ಕಾರ, ಇವ್ರದೇ ಕಾರ್ಯಕ್ರಮ. ಯುವಕರಿಗೆಲ್ಲ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರು. ಯಾರಿಗೆ ಸರ್ಟಿಫಿಕೇಟ್ ಕೊಟ್ರಿ ಸ್ವಾಮಿ? ಯಾರಿಗೆ ಕೆಲಸ ಸಿಕ್ಕೈತೆ ಕೇಳ್ರಿ. ಎಲ್ಲ ಒಂದು ಉತ್ತರ ಕೊಡ್ತಾರೆ ಕೇಳ್ರಿ. ಸಂಸತ್ನಾಗ ಬಂದ್ರಲ್ರಿ ಪ್ರಧಾನಮಂತ್ರಿ, ಯಾವಾಗ ಪಾರ್ಲಿಮೆಂಟ್ ಇರ್ತತೆ ನಮ್ದು ಹೊಸದದು ಹೊಸ ಏರ್ಕ್ರಾಫ್ಟ್ ತಗೊಂಡ್ರೆ 9,000 ಕೋಟಿ ಕೊಟ್ಟು ತಿಕ್ಕಿದ್ದೆ ಅದು ರೆಡಿ ಆಗ್ಬಿಡ್ತದೆ. ಅದು ಯಾವಾಗ ಪಾರ್ಲಿಮೆಂಟ್ ಬರ್ತತೆ ಅದು ತಿಕ್ಕಕ್ಕೆ ಚಾಲು ಮಾಡ್ತೀವಿ. ತಿಕ್ಕಕ್ಕೆ ಚಾಲು ಮಾಡಿದ್ಮೇಲೆ ಟಿವಿಗಳೆಲ್ಲ ಅಲ್ಲಿಗೆ ತೋರಿಸೋದು. ಪುಟಿನ್ ಬಂದ, ಮೋದಿ ಬಂದರು, ಪುಟಿನ್ ಬಂದ, ಪುಟಿನ್ಕಿಂತ ಪವರ್ಫುಲ್ ನಾವು. ಇದೇ ತೋರ್ಸೋದು ಬೆಳಗ್ಗಿನ ಸಾಯಂಕಾಲವರೆಗೆ. ರೀ ದೇಶ ಹೆಂಗ್ರಿ ಪವರ್ಫುಲ್ ಆಗ್ತದೆ? ದೇಶ ಪವರ್ಫುಲ್ ಆಗೋದು ರಿಸರ್ಚು, ಡೆವಲಪ್ಮೆಂಟು, ಇನೋವೇಷನ್ಸು. ಇದು ಬಿಟ್ಟುಕೊಂಡು ಏನು ಚರ್ಚೆ ಐತೆ ಹೇಳ್ರಿ? ಆಯ್ತು, ಏನು ಮಾಡಿದೀವಿ ಕಳೆದ 10 ವರ್ಷದಿಂದ ಎಲ್ಲ ಹೇಳ್ತಾರ ಮೋದಿ ಸಾಹೇಬರು. ಪ್ರೆಸ್ ಮೀಟೇ ಮಾಡಲ್ಲ. ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟೇ ಮಾಡಂಗಿಲ್ಲ. 11 ವರ್ಷ ಆಗಕ್ಕೆ ಬಂತು. ಮತ್ತೆ ಏನು ವಿಚಾರ ಮಾತಾಡ್ಬೇಕ್ರಿ ನಾವು ಇಲ್ಲಿ? ಯಾರು ಕೇಳ್ಬೇಕು ವಿಚಾರ ಅವರಿಗೆ? ಟೆಲಿಪ್ರಾಂಪ್ಟರ್ ಅಂದ್ರೆ ಮೋದಿ ಸಾಹೇಬ್ರಿಗೆ ಮಾತಾಡಕ್ಕೆ ಬರಲ್ಲ. 5 ಜನಕ್ಕೆಲ್ಲ ಒಳ ಕರ್ಕೊಂತಾರೆ. ಅವ್ರಿಗೆ ಬೇಕಿದ್ದವ್ರಿಗೆ ಅವನ ಅಕ್ಷಯ್ ಕುಮಾರ್ ಅಂತ ಕರ್ಕೊಂತಾರೆ. ಬೇಕಿದ್ದ ಕ್ವಶನ್ಗಳು ಕೇಳೋದು, ಅವನ ಉತ್ತರ ಕೊಡೋದು. ಅದನ್ನು ನಾವು ದಿನ ಬೆಳಿಗ್ಗೆ ಟಿವಿಯಾಗ ನೋಡೋದು. ವಾಟ್ಸಪ್ ಶುರು ಆಗ್ಬಿಡ್ತಾವೆ. ಅವ್ರು ಒಂದು ಉತ್ತರ ಕೊಟ್ಬಿಟ್ರೆ ಸಾಕು, 10 ಲಕ್ಷ ವಾಟ್ಸಪ್ಗಳು ಬಂದ್ಬಿಡ್ತವೆ. ನೋಡ್ಬಿಡೋದು, ಗ್ರೇಟ್ ಆಯ್ತು ಬಿಡು. ಅದಕ್ಕೆ ಒಟ್ಟಾರೆ ಈ ದೇಶದ ಯುವಕರು, ನೀವು BJP, ಕಾಂಗ್ರೆಸ್, JDS ಅನ್ನೋದೆಲ್ಲ ಸೈಡಿಗೆ ಬಿಡ್ರಿ. ದೇಶನ ಯಾವ ರೀತಿ, ಯಾವ ಮಾನದಂಡದಲ್ಲಿ ಯಾರನ್ನೊಬ್ಬರನ್ನ ಮಾಪನೆ ಮಾಡ್ತಕ್ಕಂಥದ್ದು ಯಂಗರ್ ಜನರೇಷನ್ ಬರಬೇಕು. ಸಂವಿಧಾನ ಅನ್ನೋದಕ್ಕಂಥದ್ದು ಏನಂತ ಅರ್ಥ ಮಾಡ್ಕೋಬೇಕು. ಈ BJP ಅವ್ರ ಬುಲ್ಟೆ, ಇವರೇನು ಹಿಂದೂಗಳು ಅಂತ ಭಾಷಣ ಹೊಡಿತಾರಲ್ಲ, ಇವ್ರು ಯಾವ ಹಿಂದೂ ಪರ ಇರ್ತಕ್ಕಂಥದ್ದಲ್ಲ, ಓಟ್ ಪರವಾಗಿರ್ತಕ್ಕಂಥದ್ದು. ಈ ದೇಶದಲ್ಲಿ ಎಲ್ಲರೂ ಹಿಂದೂ, ಮುಸ್ಲಿಮು, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಿದ್ದೀವಿ. ಈ ಓಟ್ಗೋಸ್ಕರ ಆಗಲ್ಲ ಬೆಳಗ್ಗಿನ ಸಾಯಂಕಾಲ ಹಿಂದೂ ಅಂತ ಹೇಳ್ತಕ್ಕಂಥದ್ದು. ಮೊನ್ನೆ ನೋಡಿದ್ರಲ್ಲ, ಅನುರಾಗ್ ಠಾಕೂರ್ ನೋಡಿದ್ರ? ಪಾರ್ಲಿಮೆಂಟ್ ನೋಡಿದ್ರ? ಅವರು ಲೂಯಿ ವಿಟನ್ ಬೆಲ್ಟ್ ಹಾಕಿದ್ರು. ಪುಣ್ಯಾತ್ಮ ಬೆಲ್ಟ್ ಮುಚ್ಚಿಕಂತಿದ್ದ. ಆತನ ಹೇಳ್ತಿದ್ದು ಎಲ್ಲರೂ ಇದೇ ದೇಶದ ಸಾಮಾನು ಉಪಯೋಗಿಸ್ಬೇಕು. ಮೋದಿ ಸಾಹೇಬರು ಮೊದಲು ಇಂಗ್ಲೆಂಡ್ ಸೂಟ್ ಹಾಕ್ತಿದ್ರು. ಯಾವಾಗ ರಾಹುಲ್ ಗಾಂಧಿ ಅವರು ಸೂಟ್ ಬೂಟಿಗೆ ಸರ್ಕಾರ ಅಂದ್ರೆ ಬಿಟ್ಬಿಟ್ರು. ಈಗ ಎಲ್ಲ ಇಂಡಿಯನ್ದು ಐತೆ. ಅದ್ರ ಕೂಡ ಚಶ್ಮಾ ಇಂಡಿಯನ್ದಲ್ಲ, ಅವ್ರು ಯೂಸ್ ಮಾಡೋ ಗಾಡಿನೂ ಇಂಡಿಯನ್ದಲ್ಲ. ಇಂಥ 100 ಹೇಳ್ಬೋದು ನಾವು. ಕೇಳೋರು ಯಾರದ? ನಾವೆಲ್ಲ ಹೇಳಿದ್ರೆ ಸುಧಾ ಬುಕ್ನ ಬರೀತೀರಿ. BJP ಅವ್ರು ಕೇಳಿದ್ರೆ ಕೇಳಿಲ್ಲ. ಕೇಳೋರು ಯಾರು ಅವರಿಗೆ?
ಒಟ್ಟು ಮೀಡಿಯಾ ಅವ್ರಿಗೆ ಯಾವುದೋ ಒಂದು ಪ್ರಶ್ನೆ ಕೇಳಬಾರ್ದು. ಒಟ್ಟು 11 ವರ್ಷದಿಂದ ಎಲ್ಲ ಏನು ನೆಗೆಟಿವ್ ಎಲ್ಲ ಪಾಸಿಟಿವ್ ಇದೆ ದೇಶದಲ್ಲಿ. ಮತ್ತು ನಾವೆಲ್ಲ ಪಾಸಿಟಿವ್ ಮೇಲೆಲ್ಲ ಸುಖವಾಗಿರ್ಬೇಕಲ್ಲ, ಮತ್ತೆ ಬಡತನನೇ ಬರೋದಲ್ಲ, ಬಡತನದ ಎಲ್ಲರೂ ಇರ್ಬೇಕಾಗಿತ್ತು. ಮತ್ತು ಇವರೇ 80 ಕೋಟಿ ಜನಕ್ಕೆ ಇವರೇ ರೇಷನ್ ಕೊಡ್ತಾ ಇದ್ದಾರೆ. ಸರ್ ಮೆಟ್ರೋ ರೇಟ್ ಹೆಚ್ಚಿಗೆ ಆಗಿದೆ.